ಪ್ರತಿ ವರ್ಷ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಮೆಡಿಸಿನ್ಸ್ ಅನ್ನು ಬಿಮ್ಸ್ ಅಲ್ಲಿ ತಗೊಂತೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, 20 ಜನರಿಂದ 30 ಜನರಿಗೆ ಪ್ರತಿಯೊಬ್ಬರು ಕೇಳಿದಾಗೂ ನನಗೆ ಹೊರಗೆ ಮೆಡಿಸಿನ್ ಅನ್ನು ಬರ್ಕೊಟ್ಟಿದ್ದಾರೆ, ಇಷ್ಟು ರೂಪಾಯಿ ಖರ್ಚಾಗಿದೆ ಅಂತೇಳಿ ಒಬ್ಬ ಹುಡುಗ ನನ್ನ ಹತ್ರ ಬಂದು ಒಂದು ಇಂಜೆಕ್ಷನ್ 3,000ರಿಂದ 4,000 ರೂಪಾಯಿ ನಾನು ಇಂಜೆಕ್ಷನ್ ಖರ್ಚಾಗುತ್ತಾನ, ನನ್ನ ಸಂಬಳನೇ ಪ್ರತಿ ತಿಂಗಳು 10,000 ರೂಪಾಯಿ ಇದೆ, ನಾನು ಹೆಂಗ್ ಕೊಂಡ್ಕೋಬೇಕು, ನಾನು ಹೆಂಡ್ತೀನಿ ಹೆಂಗ್ ಬದುಕಿಸ್ಬೇಕಂತೇಳಿ ನೀವೇ ತಿಳಿಸ್ರಿ ಅಂತೇಳಿ ನನ್ನ ಮುಂದೆ ಪ್ರಶ್ನೆ ಮಾಡಿದಾಗ ಈ ಫೋಟೋನ ನಾನು ತಗೊಂಡ್ ಬಂದಂತವ್ನು. ಆ ಟೈಮಲ್ಲಿ ನಾನು ಡೈರೆಕ್ಟರ್ ಕೇಳಿದಾಗ ಚೀಫ್ ಫಾರ್ಮಸಿಸ್ಟ್ ಮೇಲೆ ಹಾಕ್ತಾರೆ. ಪ್ರತಿಯೊಂದು ಬ್ಲಡ್ ಟೆಸ್ಟ್ ಆಗಿರ್ಬೋದು, ಅಲ್ಲಿ ಪ್ರೈವೇಟ್ ಆಗಿ ಯಾರು ಇರ್ತಾರೋ ಅವ್ರ ಹತ್ರ ಬ್ಲಡ್ ಟೆಸ್ಟ್ ಅನ್ನು ಡಾಕ್ಟರ್ಗಳು ಕಳಿಸ್ಕೊಟ್ಟು ಅವರಿಂದ ಕಿಕ್ ಬ್ಯಾಕ್ ಅನ್ನು ಇಸ್ಕೊಂಡು ದುಡ್ಡಕ್ಕೋಸ್ಕರ ಇವತ್ತಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಹೊರತು ಒಂದು ಪ್ರಾಣ ಉಳಿಸ್ಬೇಕಂತೇಳಿ ಆ ಬಳ್ಳಾರಿ ಬಿಮ್ಸ್ ಅಲ್ಲಿ ನಡೀತಾ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ. ನಾನು ಬಂದಾಗಿಂದ ಒಂದು 20ರಿಂದ 30 ಪೇಷಂಟ್ಗಳ ತಗ ಮಾತಾಡಿದ್ದೀನಿ. ಬ್ಲಡ್ ಟೆಸ್ಟ್ ಇದ್ರು ಹೊರಗಡೆ, ಟ್ಯಾಬ್ಲೆಟ್ ಹೊರಗಡೆ, ಏನನ್ನ ಚೆಕಪ್ಸ್ ಇದ್ರು ಹೊರಗಡೆ.